ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ನಿಕಟಪೂರ್ವ ಮುಖ್ಯಮಂತ್ರಿ ಅಂತ ಕೂಡ ಹೇಳಬಹುದು ಅಂತಹ ಬಸವರಾಜ ಬೊಮ್ಮಾಯಿ ಅವರು ಸದ್ಯಕ್ಕೆ ಎಂಪಿ ಕೂಡ ಆಗಿದ್ದಾರೆ. ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಹೆಚ್ಚಾಗ್ಬಿಟ್ಟಿದೆ. ಜೊತೆಗೇನೆ ದ್ವೇಷದ ರಾಜಕಾರಣ ಕೂಡ ಶುರುವಾಗ್ಬಿಟ್ಟಿದೆ. ಒಬ್ಬರ ರಹಸ್ಯ ಮಾಹಿತಿಗಳನ್ನು, ಏನು ರಹಸ್ಯ ಇರುತ್ತಪ್ಪ ಒಬ್ಬ ವ್ಯಕ್ತಿಯದ್ದು, ಅಂಥ ರಹಸ್ಯ ಮಾಹಿತಿಗಳನ್ನು ಮತ್ತೊಬ್ಬರು ಬಹಿರಂಗಪಡಿಸ್ತಾ ಇದ್ದಾರೆ. ನಮ್ಮ ವಿರುದ್ಧ ಯಾವುದೇ ರೀತಿಯ ಸುದ್ದಿಯನ್ನು ಪ್ರಸಾರ ಮಾಡದಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಸುದ್ದಿ ಪ್ರಸಾರ ಮಾಡಬಾರ್ದು ಅಂತ. ಕೋರ್ಟಿನ ತೀರ್ಪು ಇನ್ನೂ ಯಾರಿಗೂ ಬಂದಿಲ್ಲ. ಕೋರ್ಟ್ ತೀರ್ಪು ಬಂದು ಈ ಥರದ್ದು ಯಾವುದೇ ಸುದ್ದಿಗಳನ್ನು ಹಾಕಬೇಡಿದ್ದು ಇಲ್ಲಿವರೆಗೂ ಬಂದಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ವಿರುದ್ಧ ಯಾವುದೇ ರೀತಿ ತಮ್ಮ ಬಗೆಯ ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇತ್ತೀಚೆಗೆ ದ್ವೇಷದ ರಾಜಕಾರಣ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ವಿರುದ್ಧವಾಗಿಯೂ ಕೂಡ, ಅಂದರೆ ಒಬ್ಬರ ರಹಸ್ಯವನ್ನೊಬ್ಬರು ಹೇಳುವಂಥದ್ದು ಹೆಚ್ಚಾಗ್ಬಿಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಆರೋಪ ಒಂದು ಕಡೆ, ಪ್ರತ್ಯಾರೋಪ ಒಂದು ಕಡೆ ಬರ್ತಾ ಇದೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ದಾರೆ, ಕೋರ್ಟ್ ಮೊರೆ ಹೋಗ್ಬಿಟ್ರು. ಹಿಂದೆ ಕೂಡ ಇದೇ BJPಯಲ್ಲಿ ಒಂದು 5-6 ಜನ ನಾಯಕರು ಹೋಗಿ ತಮ್ಮ ವಿರುದ್ಧ ಯಾವುದೇ ಥರದ ಸುದ್ದಿಗಳು ಬರಬಾರ್ದು ಅಂಥೇಳಿ, ಅದು ಏನಾಗಿತ್ತು, ಈ ಬಾಂಬೆ ಬಾಯ್ಸ್ ಅಂತಾರೆ ಅವ್ರನ್ನ, ಮುಂಬೈಗೆಲ್ಲ ಹೋಗಿದ್ರಲ್ಲ ಆವಾಗ ಒಂದು ಸರ್ಕಾರ ಬಿದ್ದು ಇನ್ನೊಂದು ಸರ್ಕಾರ ರಚನೆ ಆಗುವಂಥ ವೇಳೆಯಲ್ಲಿ ಅವ್ರದ್ದೇನೋ ಸೀಕ್ರೆಟ್ ಇದ್ದುಬಿಟ್ಟಿತ್ತು ಮುಂಬೈನಲ್ಲಿ ಅಂತ. ಆ ರಹಸ್ಯಗಳೆಲ್ಲ ಆಚೆ ಬಂದುಬಿಡ್ತವೆ ಅಂತ ಒಂದು ಭಯ ಇತ್ತಲ್ಲ. ಒಂದು 5-6 ಜನ ಹೋಗಿ ಏನು ಮಾಡಿಬಿಟ್ರು, ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡ್ಬಿಟ್ಟಿದ್ರು. ನಮ್ದು ಯಾವುದಾದ್ರೂ ರೀತಿಯ ದಾಖಲೆಗಳೋ, CD-ಗಳೋ, ಪೆನ್ ಡ್ರೈವೋ, ಸುದ್ದಿನೋ ಇವರು ಪ್ರಸಾರ ಮಾಡಿಬಿಡ್ತಾರೆ. ಇದ್ಯಾವುದಕ್ಕೂ ಪ್ರಸಾರಕ್ಕೆ ತಾವು ಅನುಮತಿ ಕೊಡಕೂಡದು, ನಮ್ಮ ವಿರುದ್ಧ ಇಂಥ ಸುದ್ದಿಗಳನ್ನು ಹಾಕಬಾರ್ದು ಅಂಥೇಳಿ ದ್ವೇಷದ ರಾಜಕಾರಣ ಕೂಡ ಶುರುವಾಗ್ಬಿಟ್ಟಿದೆ ಅಂಥೇಳಿ ಬೊಮ್ಮಾಯಿ ಅವರು ಹೇಳ್ಕೊಂಡಿದ್ದಾರೆ. ಒಬ್ಬರ ರಹಸ್ಯ ಮಾಹಿತಿಯನ್ನು ಮತ್ತೊಬ್ಬರಿದ್ದೀಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ನಮ್ಮ ವಿರುದ್ಧ ಸುದ್ದಿ ಪ್ರಸಾರ ಮಾಡದಂತೆ ತಡೆ ಕೊಡಬೇಕು ತಾವು ಅಂಥೇಳಿ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ರಾಜಕೀಯ ದ್ವೇಷದಿಂದ ಬಸನಗೌಡರ ಪಾಟೀಲರನ್ನು ರಾಜಕೀಯವಾಗಿ ತುಳಿಬೇಕು, ಆರ್ಥಿಕವಾಗಿ ಅವ್ರಿಗೆ ಸಂಕಷ್ಟ ತರಬೇಕನ್ನುವಂಥ ಏಕಮೇವ ಕಾರಣ ಅವರು ನಿರ್ಬಿಡೆಯ ನೇರವಾಗಿರುವಂಥ ನುಡಿಯಿಂದ ಕೆಲವರಿಗೆ ಮುಜುಗರ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಕೋರ್ಟ್ ಆರ್ಡರ್ ಬಂದಿದೆ, ಇದರ ಇಂಪ್ಲಿಮೆಂಟೇಷನ್ಗೆ ಕಳೆದ 8 ದಿವಸದಿಂದ ಆದೇಶ ಬಂದರೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡೋಕ್ತಾ ಇರಲಿಲ್ಲ. ಟೆಕ್ನಿಕಲ್ ಕುಂಟು ನೆಪ ಹೇಳ್ತಾರೆ, ಈಗ ಅಪ್ಲೋಡ್ ಆಗಿದೆ, ಅದಾಗಿದೆ, ಆಯ್ತಪ್ಪ ಈಗ ಅಪ್ಲೋಡ್ ಆದರೆ ಈಗಲೇ ಮಾಡಿ ಅಂತ. ಮತ್ತು